ಮೂರ್ನಾಲ್ಕು ವರ್ಷದ ಹಿಂದೆಗಡೆ ಇಡೀ ದೇಶಕ್ಕೆ ನನ್ನ ವಿಶ್ವಗುರು, ನನ್ನನ್ನು ಬಗ್ಸೋರು ಯಾರು ಇಲ್ಲ ಅಂತ ಇದ್ದವನ್ನ ಬಗ್ಸಿದ್ದು ಏಕೈಕ ಜನ ಅಂದ್ರೆ ಈ ದೇಶದ ರೈತರು. ಗೋಮಾಂಸವನ್ನ ರಾಜಕೀಯ ಮಾಡ್ತಾ ಇದೀವಿ, ಆದ್ರೆ ಅದೇ ಗೋಮಾಂಸವನ್ನ ಗೋವಿಗೆ ತಿನ್ನಿಸ್ಬಿಟ್ಟು ಅದರಿಂದ ಬರೋ ಹಾಲ್ನ ವ್ಯಾಪಾರ ಮಾಡಕ್ ಹೋಯ್ತಾ ಇದೀವಲ್ಲ, ಇದು ಓಕೆನಾ? ಮುಕ್ತ ವಾಣಿಜ್ಯ ಒಪ್ಪಂದ ಇನ್ನೂ ಸೈನ್ ಆಗದೆ ಇರೋದಕ್ಕೆ ಕಾರಣ ನಮ್ಮ ದೇಶದಲ್ಲಿರುವ ರಾಜಕೀಯ ವ್ಯಕ್ತಿಗಳ ನನ್ನ ದೇಶದ ಮೇಲಿರೋ ಪ್ರೇಮ ಅಲ್ಲ. ಇನ್ನೂ ಸೈನ್ ಆಗದೆ ಇರೋದಕ್ಕೆ ಕಾರಣ ಅದಲ್ಲ. ಯಾವ ದೇಶ ಜೊತೆ ಸೈನ್ ಮಾಡಕ್ ಹೋಯ್ತಿದ್ನಲ್ಲ ಆ ದೇಶದ ನ್ಯಾಯಾಲಯ ನನ್ನ ದೇಶದ ಯಾರು ಪ್ರೆಸಿಡೆಂಟ್ ಅವನು ಹುಚ್ಚ ಇದ್ದಾನೆ ಅಂತ ಅವ್ರು ಹೇಳ್ತಾವ್ರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅವನ ಮೇಲೆ, ಅದಕ್ಕೋಸ್ಕರ ತಡೆ ಹಿಡ್ಕೊಂಡಿದ್ರೆ ಹೋಗಿ ಸೈನ್ ಮಾಡಿ ಬಂದ್ಬಿಡ್ತಾ ಇದೀವಿ. ನನ್ನ ದೇಶಭಕ್ತಿ ಯಾವುದೋ ಒಂದು ಬಣ್ಣದ ಬಾವುಟ ಹಾರಿಸೋದಲ್ಲ. ನನ್ನ ದೇಶಭಕ್ತಿ ಯಾವುದೋ ಒಂದು ಧರ್ಮವನ್ನ ಪ್ರಚಾರ ಮಾಡೋದಲ್ಲ. ನನ್ನ ದೇಶಭಕ್ತಿ ನನ್ನ ಜನರನ್ನ ಕಾಪಾಡೋದಾಗಬೇಕು, ನನ್ನ ರೈತರನ್ನ ಕಾಪಾಡೋದಾಗಬೇಕು. ಆದ್ರೆ ಇವತ್ತಿಲ್ಲಿ ನಡೀತಾ ಇರೋದೇನೋ, ಈ ದೇಶದ ಮಣ್ಣನ್ನ ಕಾಪಾಡೋದು, ಈ ದೇಶದ ರೈತರನ್ನ ಕಾಪಾಡೋದು, ಈ ದೇಶದಲ್ಲಿರುವಂತ ಯುವಕರನ್ನ ಕಾಪಾಡೋದು, ಈ ದೇಶದಲ್ಲಿರುವಂತ ಪರಿಸರವನ್ನ ಕಾಪಾಡೋದು, ಒಟ್ಟಾರೆಯಾಗಿ ಈ ನನ್ನ ದೇಶದಲ್ಲಿರುವಂತ ನನ್ನ ಪ್ರಜೆಗಳನ್ನ ಕಾಪಾಡೋದು ನನ್ನ ದೇಶಭಕ್ತಿ. ನನ್ನ ದೇಶಭಕ್ತಿ ಯಾವುದೋ ಒಂದು ಬಣ್ಣದ ಬಾವುಟ ಹಾರಿಸೋದಲ್ಲ. ನನ್ನ ದೇಶಭಕ್ತಿ ಯಾವುದೋ ಒಂದು ಧರ್ಮವನ್ನ ಪ್ರಚಾರ ಮಾಡೋದಲ್ಲ. ನನ್ನ ದೇಶಭಕ್ತಿ ನನ್ನ ಜನರನ್ನ ಕಾಪಾಡೋದಾಗಬೇಕು, ನನ್ನ ರೈತರನ್ನ ಕಾಪಾಡೋದಾಗಬೇಕು. ಆದ್ರೆ ಇವತ್ತಿಲ್ಲಿ ನಡೀತಾ ಇರೋದೇನು, ನನ್ನ ರೈತರನ್ನ ಮಾರೋದಕ್ಕೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ನನ್ನ ಯುವಕರ ಉದ್ಯೋಗವನ್ನ ಮಾರೋದಕ್ಕೆ ನಾನು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಯಾವ ರಾಷ್ಟ್ರದ ಜೊತೆಗೆ ಹೋಗಿ ಸೈನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಗ್ರಿಮೆಂಟ್ನ, ಆ ರಾಷ್ಟ್ರ ಈತನ ಹುಚ್ಚ ಅಂತ ಕರಿತಾ ಇದೆ. ಆ ದೇಶದ ಉಚ್ಚ ನ್ಯಾಯಾಲಯ ಅವನ್ನ ಒಬ್ಬ ಹುಚ್ಚ, ಇವನು ದಡ್ಡ ಅಂತ ಇದೆ. ನಾನು ಹೋಗಿ ಅವನು ಹೇಳೋದನ್ನ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಮುಕ್ತ ವಾಣಿಜ್ಯ ಒಪ್ಪಂದ ಇನ್ನೂ ಸೈನ್ ಆಗದೆ ಇರೋದಕ್ಕೆ ಕಾರಣ ನಮ್ಮ ದೇಶದಲ್ಲಿರುವ ರಾಜಕೀಯ ವ್ಯಕ್ತಿಗಳ ನನ್ನ ದೇಶದ ಮೇಲಿರೋ ಪ್ರೇಮ ಅಲ್ಲ. ಇನ್ನೂ ಸೈನ್ ಆಗದೆ ಇರೋದಕ್ಕೆ ಕಾರಣ ಅದಲ್ಲ. ಯಾವ ದೇಶ ಜೊತೆ ಸೈನ್ ಮಾಡಕ್ ಹೋಯ್ತಿದ್ನಲ್ಲ ಆ ದೇಶದ ನ್ಯಾಯಾಲಯ ನನ್ನ ದೇಶದ ಯಾರು ಪ್ರೆಸಿಡೆಂಟ್ ಅವನು ಹುಚ್ಚ ಇದ್ದಾನೆ ಅಂತ ಅವ್ರು ಹೇಳ್ತಾವ್ರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅವನ ಮೇಲೆ, ಅದಕ್ಕೋಸ್ಕರ ತಡೆ ಹಿಡ್ಕೊಂಡಿದ್ರೆ ಹೋಗಿ ಸೈನ್ ಮಾಡಿ ಬಂದ್ಬಿಡ್ತಾ ಇದೀವಿ ನಾವು ಅಲ್ವಾ? ಸೊ ನನ್ನ ದೇಶಭಕ್ತಿ ತೋರಿಸ್ಬೇಕಾಗಿರೋದು ಅಲ್ಲಿ. ನನ್ನ ಪದಾರ್ಥವನ್ನ, ನನ್ನ ದೇಶದ ರೈತರ ಉತ್ಪನ್ನವನ್ನ ಅವ್ರ ದೇಶಕ್ಕೆ ತಗೊಂಡೋಗಿ ಮಾರಬೇಕಂದ್ರೆ 23% ಟ್ಯಾಕ್ಸ್ ಕಟ್ಟಬೇಕಂತೆ ನಾನು. ಏನ ನನ್ನ ರೈತರು ನನ್ನ ಪದಾರ್ಥವನ್ನು ಅವ್ರಿಗೆ ಕೊಂಡೋಗಿ ಕೊಟ್ರೆ 23% ಟ್ಯಾಕ್ಸ್ ಕಟ್ಟಬೇಕು. ಅವನು ಇಲ್ಲಿಗೆ ತಂದು ಮಾರಿದ್ರೆ ಎಷ್ಟು? 0% ಟ್ಯಾಕ್ಸ್ ಕಟ್ತಾನಂತೆ ಅವನು. ಓಕೆನಾ ಇದು ನಮಗೆ? ಓಕೆನಾ ನಮ್ಗಿದು? ಓಕೆನಾ? ಒಪ್ತೀವ ನಾವು ಈ ಮಾತಿಗೆ ಅಲ್ವಾ? ನನ್ನ ಪ್ರಾಡಕ್ಟ್ ಅಂದ್ರೆ ನನ್ನ ಬೆಳೆಗಳು ಆತನ ದೇಶಕ್ಕೆ ಹೋಗ್ಬೇಕಂದ್ರೆ 3290 ಮಾನದಂಡಗಳನ್ನ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಎಷ್ಟು? 3290 ಮಾನದಂಡಗಳನ್ನ ದಾಟ್ಕೊಂಡು ಅವನ ದೇಶಕ್ಕೆ ಹೋಗ್ಬೇಕು. ಆದ್ರೆ ಅವನದು ಪದಾರ್ಥ ನನ್ನ ಒಳಗಡೆ ಬರ್ಬೇಕಂತ ಹೇಳಿದ್ರೆ ಮಾನದಂಡ ಬೇಡವಂತೆ. ನಮ್ಗೆ ಓಕೆನಾ ಇದು? 272 ಇಟ್ಕೊಂಡಿದೀವಿ, ಬಟ್ ಅದನ್ನ ತೆಗಿಯಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಓಕೆನಾ ಇದು? ಇನ್ನೊಂದು ಹೇಳ್ತೇನೆ ನಾನು, ನನ್ನ ದೇಶದಲ್ಲಿ ಕೊಟ್ಟಿರುವಂತ ಸರ್ಟಿಫಿಕೇಟ್ನ ನಿನ್ನ ದೇಶದಲ್ಲಿ ಒಪ್ಪಬೇಕು. ಆದ್ರೆ ನಿನ್ನ ದೇಶದಲ್ಲಿ ಕೊಟ್ಟಿರೋ ಸರ್ಟಿಫಿಕೇಟ್ನ ನನ್ನ ಕ್ಯಾರೆ ಅಂತ ಕೇಳಲ್ಲ ಅಂತಾನೆ. ಹಂಗಾರೆ ದೇಶಭಕ್ತಿ ಎಲ್ಲಿ ತೋರಿಸ್ಬೇಕು ನಾವು? ಎಲ್ಲಿ ತೋರಿಸ್ಬೇಕು ದೇಶಭಕ್ತಿನ? ಈ ಪ್ರಶ್ನೆಗಳನ್ನ ನಾವು ಹೋರಾಟಗಾರರಾಗಿ ಕೇಳ್ಕೋಬೇಕಾಗಿರುವಂತ ಪರಿಸ್ಥಿತಿ ಇದು. ಇಷ್ಟೆಲ್ಲ ಓದ್ಕೊಂಡಿರೋರು, ಇಷ್ಟೆಲ್ಲ ದೊಡ್ಡ ದೊಡ್ಡ ಹುದ್ದೆಲಿರೋರು ಬಂದ್ಬಿಟ್ಟು ನಮ್ಮ ಹತ್ರ ಯಾಕೆ ಮಾತಾಡ್ತಾ ಇದ್ದಾರೆ ಇವತ್ತು? ಯಾಕೆ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ ಇವತ್ತು? ವಿಚಾರ ಕೊಡಕ್ ಸತ್ಯ, ಆದ್ರೆ ಅದಕ್ಕಿಂತ ದೊಡ್ಡದಾಗಿ ನಮ್ಮಲ್ಲಿರೋ ಶಕ್ತಿಯ ಅರಿವು ಅವ್ರಿಗೆ ಜಾಸ್ತಿ ಇದೆ ಓದ್ಕೊಂಡಿರೋರಿಗೆ. ಯಾಕೆ? 3-4 ವರ್ಷದ ಹಿಂದೆಗಡೆ ಇಡೀ ದೇಶಕ್ಕೆ ನನ್ನ ವಿಶ್ವಗುರು, ನನ್ನನ್ನು ಬಗ್ಸೋರು ಯಾರು ಇಲ್ಲ ಅಂತ ಇದ್ದವನ್ನ ಬಗ್ಸಿದ್ದು ಏಕೈಕ ಜನ ಅಂದ್ರೆ ಈ ದೇಶದ ರೈತರು. ಇದ್ರ ಶಕ್ತಿ ಇವ್ರುಗಳಿಗೆ ಗೊತ್ತು. ಅದಕ್ಕೆ ಅವ್ರಿಗೆ ಗೊತ್ತು, ಬಂದು ಇವ್ರಿಗೆ ನಾವು ಕರೆಕ್ಟಾಗಿ ಬುದ್ಧಿ ಕೊಟ್ರೆ, ವಿಚಾರ ಕೊಟ್ರೆ ದೇಶನ ಕಾಪಾಡಕ್ಕೆ ಬರೀ ಇವ್ರ ಕೈಲಿ ಮಾತ್ರ ಆಗೋದು, ಈ ಪೊಲಿಟಿಷಿಯನ್ಸ್ ಕೈಲಿ, ಈ ರಾಜಕೀಯ ವ್ಯಕ್ತಿಗಳು ದೇಶ ಕಾಪಾಡಲ್ಲ. ಈ ದೇಶನ ಮಾರವರೇ ಇವರು ಅಂತ ಗೊತ್ತು. ಈ ದೇಶನ ಯಾರಿಗಾರ ಕಾಪಾಡಕ್ಕಾದ್ರೆ ಅದು ರೈತರಿಗೆ ಅಂತ ಗೊತ್ತಿದ್ದಕ್ಕೆ ಇವ್ರು 3 ಜನ ಬಂದು ಕೂತ್ಕೊಂಡು ಇವತ್ತು ನಮ್ಗೆ ಜ್ಞಾನ ಕೊಡ್ತಾವ್ರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಜ್ಞಾನವನ್ನು ಇಟ್ಕೊಂಡು ನಾವು ಯುದ್ಧಕ್ಕೆ ಹೋಗ್ಬೇಕು. ಯಾವ ಯುದ್ಧ? ಅವ್ರ ತರ ಯುದ್ಧ ಅಲ್ಲ, ವೈಚಾರಿಕವಾದ ಯುದ್ಧಗಳು, ವಿಚಾರಗಳ ಯುದ್ಧಗಳು, ವಿಷಯಾಧಾರಿತ ಯುದ್ಧಗಳು. ಈ ವಿಚಾರಗಳನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ಇದಿಷ್ಟು ಯುದ್ಧಗಳ ಮೇಲೆ ಜೊತೆಗೆ ಈಗ ಒಂದಷ್ಟು ತಪ್ಪುಗಳು ಆಗೋಗಿದ್ದಾವೆ.
ಏನಾಗಿದ್ದಾವೆ? ಇವರು ಒಪ್ಪಂದಕ್ಕೆ ಅಗ್ರಿಮೆಂಟ್ ಸೈನ್ ಮಾಡಕ್ಕೆ ಬಂದಾಯ್ತು. ಬರೀ ಒಂದು ಉದಾಹರಣೆ ಕೊಡ್ತೀನಿ. DDGS ಅಂತೆಲ್ಲ ಮಾತಾಡ್ತಾ ಇದ್ವಿ ನಾವೇನದು, ಡಿಸ್ಟಿಲರೀಸ್ ಗ್ರೈನ್ಸ್ ವಿತ್ ಸಾಲ್ಯುಬಲ್ಸ್ ಅಂತ ಹೇಳ್ತಾ ಇದೀವಿ. ಏನದು? ನಮ್ಮ ಮೆಕ್ಕೆಜೋಳ ಏನಿದೆ ಅದನ್ನ ಡಿಸ್ಟಿಲರೀಸ್ ಅವರು ಬಿಯರು ಎಥೆನಾಲ್ ಎಲ್ಲ ಮಾಡಿದ್ಮೇಲೆ ಉಳ್ಕೊಳತ್ತಲ್ಲ ಗಸ್ತ, ಆ ಗಸ್ತವನ್ನ ಅಮೆರಿಕಾಯಿಂದ ಭಾರತಕ್ಕೆ ರಫ್ತು ಮಾಡ್ತಾರೆ. ಏನಂತ ಮಾಡ್ತಾರೆ? ದನದ ಮೇವು ಅನ್ನೋ ಹೆಸರಿನಲ್ಲಿ ರಫ್ತು ಮಾಡ್ತಾರೆ ಇಲ್ಲಿಗೆ. ಓಕೆ, ಇಷ್ಟು ದೊಡ್ಡ ಹೋರಾಟ ಏನು, ಎಸ್ಪೆಷಲಿ ಅಮೆರಿಕಾದವರು ಈ ಮೆಕ್ಕೆಜೋಳದಿಂದ ತುಂಬಾ ಬಿದ್ದಿದ್ರು, ಇದು ತಗೋಬೇಕು ಇದು ತಗೋಬೇಕು ಇದು ತಗೋಬೇಕು ನೀವು ಅಂತ. ಯಾಕೆ ಇಷ್ಟೊಂದು ಹಿಂದೆ ಬೀಳ್ತಾ ಇದಾರೆ? ಏನು ಅಂಥದ್ದು ಏನಿದೆ ಇದ್ರೊಳಗಡೆ? ಎಥೆನಾಲ್ ಇಲ್ಲ, ಎಥೆನಾಲ್ ಅಲ್ಲ, ಬೇರೆ ಏನೋ ಇದೆ. ಸ್ವಲ್ಪ ಒಳವಕ್ಕು ನೋಡಿದಾಗ ಗೊತ್ತಾಗಿದ್ದೇನಂತ ಹೇಳಿದ್ರೆ 2024ರಿಂದ 2032ವರೆಗೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ರೆಡಿ ಮಾಡಿದ್ದಾರೆ, ಒಂದಷ್ಟು ಅಂಕಿಅಂಶಗಳನ್ನ ರೆಡಿ ಮಾಡಿದ್ದಾರೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಗೋವಿನ ಮೇವಿನ ಮಾರ್ಕೆಟ್ ಏನೋ, ಭಾರತ ದೇಶದಲ್ಲಿ ಯಾವ ಮಾರ್ಕೆಟು? ಗೋವಿಗೆ ನಾವು ಮೇವು ಆಗ್ತಾ ಇರಲ್ಲ, ಆ ಮೇವಿನ ಮಾರ್ಕೆಟ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ತೆಗೆದೆ. 2024ರಲ್ಲಿ ಇದು 26,000 ಕೋಟಿ ಮಾರ್ಕೆಟ್. ಇದು ಎಷ್ಟು? 26,000 ಕೋಟಿ ಮಾರ್ಕೆಟು. 2032ರಲ್ಲಿ ಇದು 9 ಲಕ್ಷ ಕೋಟಿ ಮಾರ್ಕೆಟ್ ಆಗ್ತಾ ಇದೆ. ಇದು ಎಷ್ಟು? 9 ಲಕ್ಷ ಕೋಟಿ ಮಾರ್ಕೆಟ್. ಸೊ ಈ 9 ಲಕ್ಷ ಕೋಟಿ ಮಾರ್ಕೆಟ್ ಇವ್ರಿಗೆ ಬೇಕಾಗಿರೋದು. ಸೊ ಈ 9 ಲಕ್ಷ ಕೋಟಿ ದುಡ್ಡು ಯಾರ್ದು? ಇದು ದನಕ್ಕೆ ಮೇವು ತಗೊಳ್ಳೋದು ಯಾರು? ಈ ದುಡ್ಡು ಎಲ್ಲೋಗುತ್ತೆ? ಎಲ್ಲೋಗುತ್ತೆ? ಅಮೆರಿಕ ಮೇವು ತಗೊಂಡ್ರೆ ದುಡ್ಡು ಎಲ್ಲೋಗುತ್ತೆ? 9 ಲಕ್ಷ ಕೋಟಿ ನಾ ದುಡ್ಬಿಟ್ಟು ಅಮೆರಿಕ ಕೊಡ್ತೀನಿ ನಾನು. ಈಗ ತಪ್ಪಾಗೋಗಿದೆ. ಸೊ ನಮ್ಮ ಮುಂದಿನ ಹೋರಾಟ ಹೆಂಗಿರ್ಬೇಕು? ನಾವು ಬೆಳೆದಿರುವಂತ ಮೆಕ್ಕೆಜೋಳಗಳನ್ನ ಯಾರಿಗೂ ಮಾಡ್ದಿರಾ ಆ ಗೋವಿನ ಜೋಳದ ಮೇವನ್ನ ನಾವೇ ಮಾಡಂಗಾಗಬೇಕು. ನನ್ನ ರೈತ ಅಣ್ಣ ತಮ್ಮಂದಿರ ಮೇಲೆ ಗೋವಿನ ಜೋಳದ ಮೇವುಗಳು ನಾವು ಮಾಡಕ್ಕಾದ್ರೆ 9 ಲಕ್ಷ ಕೋಟಿ ಅಮೆರಿಕಾಗ ಹೋಗೋದನ್ನ ತಪ್ಪಿಸ್ಬೋದು. ಆ 9 ಲಕ್ಷ ಕೋಟಿ ನಮ್ಮ ಹತ್ರನೇ ಉಳ್ಕೋತವೆ. ನನ್ನ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಬೇರೆ ಕಡೆ ಇರುವಂತ ಒಬ್ಬ ಸಹೋದರ ಇಲ್ಲಿ ಓಲಾ ಊಬರ್ ಓಡ್ಸಕ್ ಬಿಡೋದು ಬೇಡ, ಅವನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಹೋಗಿ ಕೆಲಸ ಮಾಡಲಿ ಅಲ್ವಾ? ನಾವು ಈ ರೀತಿಯಾದ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ, ಈಗ ಪ್ರಕಾಶ್ ಸರ್ ಹೇಳಿದ್ರಲ್ಲ, ಪ್ರವಾಹ ಬರ್ತಾ ಇದೆ, ಜಿಂಕೆನೂ ಇದೆ, ಮೊಸಳೆನೂ ಇದೆ, ತೋಳನೂ ಇದೆ, ಬದುಕದಂಗೆ ಇದ್ರ ಮಧ್ಯದಲ್ಲಿ. ಅಂದ್ರೆ ಈ ವ್ಯವಸ್ಥೆಗಳನ್ನು ನಾವು ಚಳುವಳಿಯಾಗಿ ಕಂಡುಕೋಬೇಕಾಗಿರುವಂತ ಉತ್ತರಗಳು. ಹತ್ತಿ ಆಲ್ರೆಡಿ ಹೇಳಿದ್ರು, ಬಾಂಗ್ಲಾ ಮೇಲೆ ಮಾತ್ರ ಹತ್ತಿ ತಗೊಳ್ಳಲ್ಲ, ಅದ್ರ ಮೇಲೆ ಅಮೆರಿಕ ಜೊತೆ 0 ಟ್ಯಾರಿಫ್ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಹತ್ತಿ ತಗೊಳ್ಳೋದು ನಿಲ್ಲಿಸ್ಬಿಡ್ತೀವಿ. ನಮ್ಮ ದೇಶನೇ ಅಮೆರಿಕ ಹತ್ತಿ ತಗೊಂಡ್ರೆ ನಮಗೆ 0 ಟ್ಯಾರಿಫ್ ಅಂತೆ, ಅಮೆರಿಕ ಹತ್ತಿ ತಗೊಳ್ಳಿದ್ರೆ ನಮಗೆ 0 ಟ್ಯಾರಿಫ್ ಇಲ್ವಂತೆ. ಸೊ ಅಲ್ಲಿಗೆ ನಮ್ಮ ಹತ್ತಿ ರೈತರು ತೀರಿದ್ರು, ಗೋವಿನ ಜೋಳದ ರೈತರು ತೀರಿದ್ರು. ಹಾಲಿನ ಉತ್ಪನ್ನಗಳನ್ನ ಹೇಳ್ತಾರೆ, ಮೌಲ್ಯವರ್ಧಿತ ಪರಿಷ್ಕೃತ ಹಾಲಿನ ಉತ್ಪನ್ನಗಳು ಅಂತಾರೆ, ಹೆಚ್ಚು ಧಾರಣೆ ಇರುವಂಥದ್ದು. ಸೊ ಅದರಲ್ಲೇನೋ ಚೀಸು, ಮಿಲ್ಕ್ ಪೌಡ್ರು ಇವೆಲ್ಲ ಬರಕ್ಕೆ ಶುರು ಆಗುತ್ತೆ ಅಲ್ಲಿಂದ. ಇವತ್ತು ನಮ್ಮ ದೇಶವನ್ನ ಯಾವ ವಿಚಾರ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಯಾವ ವಿಚಾರ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದೆ? ಮಾತಾಡಿ. ಯಾವ ಆಧಾರದ ಮೇಲೆ ಎಲ್ಲರ ಮೇಲೆ ಕಂಟ್ರೋಲ್ ಇಟ್ಕೊಂಡಿದೆ? ಧರ್ಮ, ಹೌದಾ ತಾನೇ? ಧರ್ಮ. ಗೋವಿನ ಮೇಲೆ ರಾಜಕೀಯ ಮಾಡ್ತಾ ಇದ್ರ ಇಲ್ವ? ಇವರು ಗೋ ಮಾಂಸದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ರ ತಾನೇ? ಗೋ ಮಾಂಸವನ್ನ ರಾಜಕೀಯ ಮಾಡ್ತಾ ಇದೀವಿ. ಆದ್ರೆ ಅದೇ ಗೋಮಾಂಸವನ್ನ ಗೋವಿಗೆ ತಿನ್ನಿಸ್ಬಿಟ್ಟು ಅದರಿಂದ ಬರೋ ಹಾಲ್ನ ವ್ಯಾಪಾರ ಮಾಡಕ್ ಹೋಯ್ತಾ ಇದೀವಲ್ಲ, ಇದು ಓಕೆನಾ? ಹೇಳಿದ್ರಲ್ಲ ಮೇಡಮ್, ಹಸುಗೆ ಅದೇ ಗೋಮಾಂಸ ತಿನ್ನಿಸ್ಬಿಟ್ಟು ಅಲ್ಲಿ ಬರೋ ಹಾಲ್ನೇನೆ ವಾಪಸ್ ಜನಕ್ಕೆ ಕೊಡೋದಂತೆ, ಇದು ಓಕೆನಾ? ಈಗ ಧರ್ಮ ಇಲ್ವಾ ನಮ್ಗೆ? ಈ ವಿಚಾರಗಳನ್ನ ಮಾತಾಡ್ಬೇಕು ನಾವು. ಇದೆಲ್ಲ ವಿಚಾರ ಹೇಳ್ತಾ ನಾವೇನ್ ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಯಾವುದೋ 1%ರಿಂದ 3%, 4% ರೈತರಿಗೋಸ್ಕರ ಇಡೀ 65-50% ಇರೋ ನನ್ನ ದೇಶದ ರೈತರನ್ನ ಕೊಲ್ಲಕ್ಕೆ ಹೋಗಿದಾರಲ್ಲ ಇವರು. ಅವ್ರು ಯಾರು ರೈತರಲ್ಲ, ಅವರು ಏನೋ ರೈತರ ರೂಪದಲ್ಲಿರುವ ಕಂಪನಿಗಳು. ಎಲ್ಲಿ? ಅಮೆರಿಕಾದಲ್ಲಿ, ಯುರೋಪಲ್ಲಿ. ಸೊ ಹಾಗಾಗಿ ನಮ್ಮ ಮುಂದಿನ ನಿಲುವೇಗಿರಬೇಕು ಅಂತ ಹೇಳಿದ್ರೆ, ಹೋರಾಟದ ವಿಚಾರವಾಗಿ ಇಂಥ ಪಾಲಿಸಿಗಳಿಗೆ ಹೋಗಿ ಸೈನ್ ಮಾಡಿ ಬರೋರು ಯಾರು? ನಮ್ಮ ರಾಜಕಾರಣಿಗಳು ತಾನೆ. ಈ ರಾಜಕಾರಣಿಗಳಿಗೆ ಭಯ ಹುಟ್ಟಿಸುವಂತ ವಿಚಾರ ಯಾವುದು?
ಅವರ ಅಧಿಕಾರವನ್ನ ಕಿತ್ತಾಕೋದು, ರಾಜಕೀಯವಾಗಿ ಅವ್ರನ್ನ ತೀರ್ಸೋದು. ರಾಜಕೀಯವಾಗಿ ಅವ್ರನ್ನ ತೀರಿಸಬೇಕು ಅಂದ್ರೆ ನಮ್ಗೆ ಯಾರ ಬೆಂಬಲ ಬೇಕು? ಜನ ಬೆಂಬಲ ಬೇಕು. ಈ ದೇಶದ ಬಹುಸಂಖ್ಯಾತರು ಯಾರು? ರೈತರು. 55-60% ಇದೀವಿ ನಾವೇ ಈ ದೇಶದ ಬಹುಸಂಖ್ಯಾತರು. ಈ ಜನಗಳ ನಮ್ಮ ಜೊತೆಗೆ ಸೇರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅವನಿಗೆ ಬೀಳ್ತಾ ಇರುವಂತ ಹೊಡೆತಗಳ ಬಗ್ಗೆ ಮಾತಾಡಬೇಕು. ಅವನ ಹೊಟ್ಟೆಗೆ ಅನ್ನ ಏನ್ ಕಿತ್ಕೋತಾ ಇದೀವಿ, ಅವನ ಬಾಯಿಂದ ಅನ್ನ ಹೇಗೆ ಕಿತ್ಕೋತಾ ಇದೀವಿ, ಅವನ ಭೂಮಿಯನ್ನು ಹೇಗೆ ಕಿತ್ಕೋತಾ ಇದ್ದಾರೆ, ಮತ್ತೆ ಈ ದೇಶದ ಸದ್ಯದ ರಾಜಕೀಯ ಪರಿಸ್ಥಿತಿ, ದೇಶದ ಹೆಸರಲ್ಲಿ ದೇಶವನ್ನ ಮಾರುವಂತ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳನ್ನ ನಾವು ಮನಮುಟ್ಟುವಂಗೆ ಕೆಲಸ ಮಾಡಿ ಜನಗಳ ಜನಾಭಿಪ್ರಾಯವನ್ನ ನಮ್ಮ ಜೊತೆಗೆ ತಗೊಂಡು ಅದನ್ನ ಒಂದು ಜನಾಂದೋಲನವಾಗಿ ಮಾಡಿ ಪರಿವರ್ತಿಸಿದಾಗ ಮಾತ್ರ ಈ ರಾಜಕೀಯ ವ್ಯಕ್ತಿಗಳು ನಮ್ಗೆ ಎದುರ್ಕೋತಾರೆ. ಅವಾಗ ಮಾತ್ರ ನಮ್ಮ ದೇಶವನ್ನು ಕಾಪಾಡಬಹುದು. ಹಾಗಾಗಿ ಈ ದೇಶಕ್ಕೆ ಅಂದು ಇಂದು ಮುಂದು ಚಳುವಳಿನೇ ಉತ್ತರ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.